ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿ BMRCL ಆದೇಶವನ್ನು ಹೊರಡಿಸಿತು. ಇದರಿಂದ ಈ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇದ್ದಕ್ಕಿದ್ದ ಹಾಗೇನೆ ಇಳಿಮುಖವಾಯಿತು. ಈಗ ಇದರ ಲಾಭವನ್ನು ಪಡೆಯೋದಕ್ಕೆ ಬೆಂಗಳೂರಿನ ಸಂಚಾರ ನಾಡಿಯಾಗಿರುವಂತಹ BMTC ಮುಂದಾಗಿದೆಯಂತೆ. ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಸೈಲೆಂಟ್ ಆಗಿ ನಮ್ಮ ಮೆಟ್ರೋಗೆ BMTC ಟಕ್ಕರ್. ಎಸಿ ಬಸ್ ಬಳಕೆ ಹೆಚ್ಚಿಸಲು ಮುಂದಾದ BMTC. ಐಟಿ ಬಿಟಿ ಏರಿಯಾಗಳಲ್ಲೂ ಹೆಚ್ಚೆಚ್ಚು ಸಂಚಾರಕ್ಕೆ ಚಿಂತನೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋಗಿಂತಲೂ BMTC ಹೆಚ್ಚು ಪ್ರಯಾಣಿಕರ ಸಂಖ್ಯೆಯನ್ನ ಹೊಂದಿದೆ. ಆದರೆ ಮೆಟ್ರೋ ಆರಂಭವಾದ ಬಳಿಕ ಲಕ್ಷ ಸಂಖ್ಯೆಯಲ್ಲಿ BMTC ಪ್ರಯಾಣಿಕರು ನಮ್ಮ ಮೆಟ್ರೋ ಕಡೆ ಶಿಫ್ಟ್ ಆಗಿದ್ರು. ಆದ್ರೆ ಈಗ ಮೆಟ್ರೋ ಮಾಡಿದ ದರ ಪರಿಷ್ಕರಣೆ ಎಫೆಕ್ಟ್ ಮೆಟ್ರೋ ರೈಡರ್ಶಿಪ್ ಮೇಲೆ ಕೊಂಚ ಹೆಚ್ಚಾಗಿಯೇ ಪರಿಣಾಮ ಬೀರಿದೆ. ಸದ್ಯ ಇದರ ಉಪಯೋಗ ಪಡೆಯುವ ಪ್ಲಾನ್ಗೆ ಮುಂದಾಗಿರುವ BMTC ಎಸಿ ಬಸ್ಗಳ ಸಂಚಾರ ಹೆಚ್ಚಳ ಮಾಡಲು ತೀರ್ಮಾನಿಸಿದೆ. ನಗರದಲ್ಲಿ ನಿತ್ಯ 485 ವಜ್ರ ಹಾಗೂ ವಾಯುವಜ್ರ ಎಸಿ ಬಸ್ಗಳು ಸಂಚಾರ ಮಾಡುತ್ತಿವೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೂ ಮುನ್ನ ನಗರದಲ್ಲಿ ನಿತ್ಯ ಎಸಿ ಬಸ್ಗಳಲ್ಲಿ 1,40,000 ಜನ ಸಂಚಾರ ಮಾಡುತ್ತಿದ್ದರು. ಮೆಟ್ರೋ ದರ ಏರಿಕೆ ಬಳಿಕ ನಿತ್ಯ 5,000 ರಿಂದ 6,000 ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. ಇದರ ಉಪಯೋಗ ಪಡೆಯುವ ನಿಟ್ಟಿನಲ್ಲಿ ಜೊತೆಗೆ ಇನ್ನಷ್ಟು ಪ್ರಯಾಣಿಕರನ್ನ ಸೆಳೆಯುವ ನಿಟ್ಟಿನಲ್ಲಿ ನಗರದ ಇತರೆ ಭಾಗಗಳಿಗೂ ಎಸಿ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಲು ಮುಂದಾಗಿದೆ. ಸದ್ಯ ಓಡುತ್ತಿರುವ ಬಸ್ಗಳ ಪ್ರಮಾಣಕ್ಕಿಂತ 25% ಹೆಚ್ಚುವರಿ ಎಸಿ ಬಸ್ಗಳನ್ನು ನಗರದ ಬೇರೆ ಕಡೆಯಿಂದ ಆಪರೇಟ್ ಮಾಡಲು ತಯಾರಿ ನಡೆಸಿದೆ. ಪ್ರತಿದಿನ ಈ 485 ಬಸ್ಸುಗಳಲ್ಲಿ 1,43,000 ಜನ ಪ್ರಯಾಣ ಮಾಡ್ತಿದ್ರು ಸರಾಸರಿ. ಈ ವಾರ 1,48,000 ಜನ ಪ್ರಯಾಣ ಮಾಡ್ತಾರೆ. ಅಂದರೆ ಸುಮಾರು 5,000 ಹೆಚ್ಚುವರಿ ಪ್ರಯಾಣಿಕರು ಪ್ರತಿದಿನ ಪ್ರಯಾಣ ಮಾಡ್ತಿದ್ದಾರೆ. ಇಷ್ಟು ದಿನ ನಮ್ಮ ಬಸ್ಸುಗಳು ಲೋಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಲೋಡ್ ಫ್ಯಾಕ್ಟರ್ ಒಂದು 60 ರಿಂದ 65% ಆಗೋದು. ಈಗ ಇದು 75% ಆಗುತ್ತೆ. ಈವನ್ ದೆನ್ ನಮ್ಮಲ್ಲಿ ಇನ್ನೂ 25% ಬಸ್ಸುಗಳು ಖಾಲಿ ಇರುತ್ತೆ. ಆ ಲೋಡ್ನ ತಗೊಳ್ಳುವಷ್ಟು ಕೆಪಾಸಿಟಿ ಇದೆ. ಜೊತೆಗೆ ನಾವು ಈ ಸಂದರ್ಭದಲ್ಲಿ ಏನು ಪ್ಲಾನ್ ಮಾಡ್ತೀವಿ ಅಂದರೆ ಕೆಲವು ಸೂಚಿಗಳಲ್ಲಿ ಹೆಚ್ಚುವರಿ ಟ್ರಿಪ್ಗಳನ್ನ ಅಳವಡಿಸ್ತೀವಿ. ಸದ್ಯ ಎಸಿ ಬಸ್ಗಳ ಸಂಖ್ಯೆ ಏರಿಕೆಗೆ ಬೇಸಿಗೆ ಕೂಡ ಕಾರಣವಾಗ್ತಿದೆ. ನಗರದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಿರುವ ಕಾರಣ ಜನ ಎಸಿ ಬಸ್ಗಳ ಬಳಕೆಗೆ ಒತ್ತು ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಮೆಜೆಸ್ಟಿಕ್, ಹೆಬ್ಬಾಳ, ಬನಶಂಕರಿ, ಕಾಡುಗೋಡಿ, ಅತ್ತಿಬೆಲೆ ಸೇರಿದಂತೆ ಹೆಚ್ಚು ಐಟಿ ಪಾರ್ಕ್ ಇರುವ ಕಡೆ ಹೆಚ್ಚುವರಿ ರೂಟ್ ಪ್ಲಾನ್ ಕೂಡ ಮಾಡಲಾಗಿದೆ. ಐಟಿ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಇಲ್ಲಿ ಎಸಿ ಬಸ್ಗಳ ಕಾರ್ಯಾಚರಣೆ ಹೆಚ್ಚಾಗಿ ನಾವು ಮಾಡ್ತೀವಿ. ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬನಶಂಕರಿಯಿಂದ ಕಾಡುಗೋಡಿ, ಹೊಸಕೋಟೆಯಿಂದ ಅತ್ತಿಬೆಲೆ, ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕಾಡುಗೋಡಿ, ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಅತ್ತಿಬೆಲೆ, ಈ ರೀತಿಯ ಮಾರ್ಗಗಳಲ್ಲಿ ನಮ್ಮ ಕಾರ್ಯಾಚರಣೆ ಜಾಸ್ತಿ ಇರುತ್ತೆ. ಅಲ್ಲೇ ನಮ್ಮ ಸುತ್ತೋಲೆಗಳನ್ನು ಹೆಚ್ಚುವರಿ ಮಾಡುವಂಥದ್ದು ಇಲ್ಲ ಬಸ್ಗಳ ಹೆಚ್ಚುವರಿ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಒಟ್ಟಾರೆ ಮೆಟ್ರೋ ದರದ ಎಫೆಕ್ಟ್ ಜೊತೆಗೆ ಬೇಸಿಗೆ ತಾಪಮಾನದ ಲಾಭವನ್ನ ಕೂಡ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಸಿ ಬಸ್ ಬಳಕೆಗೆ BMTC ಮುಂದಾಗಿದೆ. ಆದ್ರೆ ಜನರು ಯಾವ ರೀತಿ BMTC ಎಸಿ ಬಸ್ ಬಳಕೆಗೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.